ಸಿಎಂ ಸಿದ್ದರಾಮಯ್ಯ ಕೂಡ ಅಜಿತ್ ಪವಾರ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ನಿಧನ ನೋವು ತಂದಿದೆ. ಅವರ ನಿಧನದಿಂದ ಭಾರೀ ನಷ್ಟ ಉಂಟಾಗಿದೆ. ಅಜಿತ್ ಪವಾರ್ ನಿಧನಕ್ಕೆ ಸಿಎಂ ಸಂತಾಪ. ಗಣ್ಯರು ಸಂತಾಪ ಸೂಚಿಸ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದನ್ನು ಗಮನಿಸಿದ್ವಿ. ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪ ಸೂಚಿಸಿದ್ದಾರೆ. ಈ ದುರಂತ ಬಹಳ ದೊಡ್ಡ ಆಘಾತ ತಂದಿದೆ ಅಂತ ದುಃಖ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಆಗಿ 6 ಬಾರಿ ಆ ಸ್ಥಾನವನ್ನು ಅಲಂಕರಿಸಿದಂತಹ ಖ್ಯಾತಿ, ದಾಖಲೆ ಬರೆದಂತಹ ರಾಜಕಾರಣಿ. ಗಣ್ಯಾತಿ ಗಣ್ಯರು ಈ ರೀತಿ ವಿಮಾನ ದುರಂತದಲ್ಲಿ ಬಲಿಯಾದಂತಹ ಘಟನೆಗಳಿವೆ. 1980ರಲ್ಲಿ ಇಂದಿರಾ ಗಾಂಧಿ ಅವರ ಪುತ್ರ ಸಂಜಯ್ ಗಾಂಧಿ ನಿಧನ ಹೊಂದಿದ್ರು. ವಿಮಾನದಲ್ಲಿ ಏರೋಬ್ಯಾಟಿಕ್ಸ್ ಮಾಡ್ತಿದ್ದಂತಹ ದುರಂತ. ಇನ್ನು 2001ರಲ್ಲಿ ಕಾಂಗ್ರೆಸ್ನ ಮಾಧವರಾವ್ ಸಿಂಧಿಯಾ ಅವರು ಮೃತಪಟ್ಟಿದ್ರು. ಕಾನ್ಪುರ ರಾಜಕೀಯ ರ್ಯಾಲಿಗೆ ತೆರಳುತ್ತಾ ಇದ್ದಾಗ ಆ ದುರಂತ ಸಂಭವಿಸಿತ್ತು. 2002ರಲ್ಲಿ ಲೋಕಸಭೆ ಸ್ಪೀಕರ್ ಆಗಿದ್ದಂತಹ ಬಾಲಯೋಗಿಯವರು ಕೂಡ ಇದೇ ರೀತಿಯಾದಂತಹ ದುರಂತ. ಇನ್ನು 2009ರ ಹೆಲಿಕಾಪ್ಟರ್ ಅಪಘಾತ, ವೈಎಸ್ ರೆಡ್ಡಿ ಸಾವು. ಹಾಗೆ 2025ರ ಅಹಮದಾಬಾದ್ ದುರಂತದಲ್ಲಿ ವಿಜಯ್ ರೂಪಾನಿ ಸಾವು. ಗುಜರಾತ್ನ ಮಾಜಿ ಸಿಎಂ ಆಗಿದ್ದಂತಹ ವಿಜಯ್ ರೂಪಾನಿ ಕೂಡ ಇಂತಹದೇ ದುರಂತದಲ್ಲಿ ಮೃತಪಟ್ಟಿದ್ರು. ಗಣ್ಯಾತಿ ಗಣ್ಯರು ಬಲಿಯಾಗಿದ್ದಾರೆ. ಹಾಗೆ ಬಿಪಿನ್ ರಾವತ್ ಅವರ ಸಾವು, ಅದನ್ನು ಕೂಡ ನಾವು ನೆನಪಿಸ್ಕೊಳ್ಬಹುದು. ಹಲವು ರಾಜಕಾರಣಿಗಳು, ಹಲವು ಗಣ್ಯರು ಈ ರೀತಿ ದುರಂತಕ್ಕೆ ಸಾವಾಗಿದ್ದಷ್ಟೇ ಅಲ್ಲ, ಕಳೆದ ವರ್ಷವಷ್ಟೇ ಸಂಭವಿಸಿದಂತಹ ಅಹಮದಾಬಾದ್ನ ದುರಂತ, ಏರ್ ಇಂಡಿಯಾ ವಿಮಾನ ಪತನ, 106 ಜೀವಗಳನ್ನು ಬಲಿ ಪಡೆದಂತಹ ಆ ಪ್ರಕರಣ ಇನ್ನೂ ಜನಮಾನಸದಲ್ಲಿ ಹಾಗೇ ಇದೆ. ಅಷ್ಟರಲ್ಲೇ ಮತ್ತೊಂದು ದುರ್ಮರಣ. ಈ ವಿಮಾನ ಪತನ, 5 ಬಲಿ ಪಡೆದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಕೂಡ ಒಬ್ಬರು. ಅವರ ಆಪ್ತ ಸಹಾಯಕರು, 2 ಪೈಲಟ್ಗಳು, ಜೊತೆಗೆ ಅವರ ಬಾಡಿಗಾರ್ಡ್ಗಳಲ್ಲಿ ಪ್ರಯಾಣಿಸ್ತಾ ಇದ್ರು. ಭಾರೀ ಜನಮನ್ನಣೆ ಗಳಿಸಿದಂತಹ ರಾಜಕಾರಣಿ, ಕಠಿಣ ಪರಿಶ್ರಮದ ನಂತರ ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಲವಾದ ನೆಲೆಯನ್ನು ಸ್ಥಾಪಿಸಿದಂತಹ ರಾಜಕಾರಣಿ. ಈ ರೀತಿ ದುರ್ಮರಣಕ್ಕೀಡಾಗಿರೋದು ದೊಡ್ಡ ಆಘಾತ. ಸಚಿವರಾಗಿ ದೀರ್ಘ ಅನುಭವ ಹೊಂದಂತವರು ಅಜಿತ್ ಪವಾರ್. ಮಹಾರಾಷ್ಟ್ರ ಸರ್ಕಾರದಲ್ಲಿ ಹಲವಾರು ಪ್ರಮುಖ ಖಾತೆಗಳಲ್ಲಿ ಸಚಿವಗಿರಿಯನ್ನು ಅಲಂಕರಿಸಿದವರು. ಕೃಷಿ, ಇಂಧನ ಮತ್ತು ಯೋಜನಾ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಸುಧಾಕರ್ ನಾಯ್ಕರ್ ಅವರ ಸರ್ಕಾರದಲ್ಲಿ ಕೃಷಿ, ವಿದ್ಯುತ್ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ನಂತರ ಅವರ ಚಿಕ್ಕಪ್ಪ ಶರದ್ ಪವಾರ್ ಅವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಇವರನ್ನು ಸಚಿವರನ್ನಾಗಿ ನೇಮಿಸಲಾಗಿತ್ತು. ಆಮೇಲೆ ಕಾಂಗ್ರೆಸ್ ಮತ್ತು ಎನ್ಸಿಪಿ ಅಧಿಕಾರಕ್ಕೆ ಬಂತಲ್ಲ 99ರಲ್ಲಿ, ಆಗ ವಿಲಾಸರಾವ್ ದೇಶಮುಖ್ ಅವರ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ಅನುಭವ. ಸುಶೀಲ್ ಕುಮಾರ್ ಶಿಂದೆ ಅವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿಯ ಹೆಚ್ಚುವರಿ ಜವಾಬ್ದಾರಿ ಕೂಡ ಸಿಕ್ಕಿತ್ತು. ಜೊತೆಗೆ ಬಹಳಷ್ಟು ಚಮತ್ಕಾರಗಳನ್ನು ಮಾಡಿದಂತಹ ರಾಜಕಾರಣಿ, ರಾಜಕೀಯ ಸಂಚಲನ ಮೂಡಿಸಿದಂತಹ ರಾಜಕಾರಣಿ. ಒಂದೇ ವರ್ಷದಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಆದಂತಹ ಖ್ಯಾತಿ ಕೂಡ ಇವರಿಗಿದೆ. 2019ರಿಂದ ಇವರ ರಾಜಕೀಯ ಜೀವನವೇ ಬಹಳ ದೊಡ್ಡದೊಂದು ಹೊಸ ತಿರುವನ್ನು ಪಡೆದುಕೊಳ್ತು. ಬಹಳ ಕುತೂಹಲದ ಘಟ್ಟ ಅದು. 2 ವಿಭಿನ್ನ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವರು. ನವೆಂಬರ್ 23ರ ಬೆಳಗ್ಗೆ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ದಿನ ಇದೆಯಲ್ಲ, ಮಹಾರಾಷ್ಟ್ರ ರಾಜಕೀಯದಲ್ಲಿ ದೇಶಾದ್ಯಂತ ಸಂಚಲನ ಮೂಡಿಸಿದಂತಹ ಬೆಳವಣಿಗೆ. ಆದರೆ ಅದೇ 2023ರಲ್ಲಿ ಮತ್ತೊಮ್ಮೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗ್ತಾರೆ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಒಂದೇ ವರ್ಷದಲ್ಲಿ 2 ಬಾರಿ 2 ಸರ್ಕಾರದಲ್ಲಿ ಡಿಸಿಎಂ ಆದಂತಹ ಖ್ಯಾತಿ, ಜೊತೆಗೆ ಅತಿ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿ ಆದಂತಹ ದಾಖಲೆ. ಮೊದಲಿಗೆ ಅವರು ನವೆಂಬರ್ 2010 ಮೊದಲ ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದು. ಅವರ ಪತ್ನಿ ಸುನೇತ್ರಾ ಪವಾರ್ ಜೊತೆಗೆ ಪುತ್ರರು ಈಗ ಬಾರಾಮತಿಯತ್ತ ದೌಡಾಯಿಸ್ತಾ ಇದ್ದಾರೆ. ಜೊತೆಗೆ ಏಕನಾಥ್ ಶಿಂದೆ ಕೂಡ ಬರ್ತಿದ್ದಾರೆ ಅನ್ನೋ ಮಾಹಿತಿ. 2 ಮಕ್ಕಳು ಅಜಿತ್ ಪವಾರ್ ಅವರಿಗೆ, ಜೈ ಪವಾರ್, ಪಾರ್ಥ ಪವಾರ್. 8 ಬಾರಿ ಶಾಸಕರಾಗಿ, ಒಮ್ಮೆ ಸಂಸದರಾಗಿ, ಅತಿ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರ ರಾಜಕಾರಣಕ್ಕೆ ಹೊಸ ದಿಕ್ಕನ್ನು ಕೊಟ್ಟಂತಹ ಪ್ರಭಾವಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಂಥವರು ಅಜಿತ್ ಪವಾರ್. ಆದರೆ
ಇನ್ನಷ್ಟು ಚಮತ್ಕಾರಗಳಿಗೆ ಕಾರಣ ಆಗಬೇಕಾಗಿದ್ದಂಥ ಸಂದರ್ಭದಲ್ಲೇ ಈ ರೀತಿಯ ದುರಂತ, ಈ ಅಪಘಾತ ಅವರನ್ನು ಬಲಿ ಪಡೆದಿರೋದು ವೆರಿ ಅನ್ಫಾರ್ಚುನೇಟ್. ಪ್ರೀತಿಯಿಂದ ಅವರ ಅಭಿಮಾನಿಗಳು ಅವರನ್ನ ದಾದಾ ಅಂತಲೇ ಕರೀತಾ ಇದ್ದಿದ್ದು. ಅಜಿತ್ ಪವಾರ್ ದಾದಾ ಅಂತಲೇ ಮಹಾರಾಷ್ಟ್ರದಲ್ಲಿ ಅವರ ಹೆಸರು ಮಾತು. ತಮ್ಮ ಚಿಕ್ಕಪ್ಪನ ವಿರುದ್ಧವೇ ಬಂಡಾಯ ಎದ್ದು ಎನ್ಸಿಪಿಯನ್ನ ವಿಭಜನೆ ಮಾಡಿ ಬಿಜೆಪಿಯೊಂದಿಗೆ ಕೈ ಜೋಡಿಸಿ ಸರ್ಕಾರ ರಚನೆ ಮಾಡಿ ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂಥದ್ದು. ದಶಕಗಳಿಂದ ಬಾರಾಮತಿ ವಿಧಾನಸಭಾ ಕ್ಷೇತ್ರವನ್ನೇ ಪ್ರತಿನಿಧಿಸಿ ದಾಖಲೆಯನ್ನು ಮಾಡಿದಂಥದ್ದು. ಹಲವು ಉತ್ತಮ ಖಾತೆಗಳಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ಅನುಭವ. ಆ ವಿಮಾನ ಹೊತ್ತುರಿತಾ ಇರೋ ದೃಶ್ಯ ನೋಡ್ತಾ ಇದ್ದೀವಿ. ದುರಂತ ಹೇಗಾಯಿತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ದೃಶ್ಯಗಳು. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀವಿ, ಛಿದ್ರ ಆಗ್ಬಿಟ್ಟಿದೆ ಸಂಪೂರ್ಣವಾಗಿ ವಿಮಾನ. ಜೊತೆಗೆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಅಜಿತ್ ಪವಾರ್ ಸೇರಿದಂತೆ ಎಲ್ಲರ ದೇಹಗಳು ಕೂಡ ಛಿದ್ರ ಆಗಿರೋದು. ಗುರುತೇ ಸಿಗದಷ್ಟು ಛಿದ್ರ ಆಗ್ಬಿಟ್ಟಿದೆ. ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಎಚ್ಡಿಕೆ, ರಾಜನಾಥ್ ಸಿಂಗ್ ಎಲ್ಲರೂ ಸಂತಾಪ ಸೂಚಿಸಿದ್ದಾರೆ. ಬಾರಾಮತಿ ಬಳಿ ದುರಂತ ನಡೆದಂತಹ ಜಾಗದ ದೃಶ್ಯಗಳು. ಆ ಮೃತದೇಹಗಳದು ಛಿದ್ರ ಛಿದ್ರ ಆಗಿರೋದು ಗುರುತೇ ಸಿಗಲ್ಲ. ಅಜಿತ್ ಪವಾರ್ ಅವರ ಭದ್ರತಾಧಿಕಾರಿ, ಓರ್ವ ಸಹಾಯಕ, ಇಬ್ಬರು ಪೈಲಟ್, ಓರ್ವ ಕ್ಯಾಬಿನ್ ಕ್ರೂ, ಇವರೆಲ್ಲರೂ ಕೂಡ ಈ ದುರಂತದಲ್ಲಿ ದುರ್ಮರಣಕ್ಕೀಡಾಗಿರೋದು. 5 ದುರ್ಮರಣದ ಬಗ್ಗೆ ಖಚಿತ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸೇರಿದಂತೆ 5 ಮಂದಿ ಈ ದುರಂತದಲ್ಲಿ ಮೃತಪಟ್ಟಿರೋದು. ಲ್ಯಾಂಡಿಂಗ್ ವೇಳೆ ಆದಂತಹ ದುರಂತ ಇದು. ದೇಹಗಳು ಛಿದ್ರ ಆಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಅಜಿತ್ ಪವಾರ್ ಜೊತೆಗೆ ಪ್ರಯಾಣಿಸ್ತಾ ಇದ್ದಂತಹ ಅವರ ಭದ್ರತಾಧಿಕಾರಿ, ಇಬ್ಬರು ಪೈಲಟ್ಗಳು, ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ, ಒಟ್ಟು 6 ಮಂದಿ ಪ್ರಯಾಣ ಮಾಡ್ತಾ ಇದ್ರು. 5 ಸಾವಿನ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಜಿತ್ ಪವಾರ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಗಣ್ಯರು. ಗಣ್ಯರ ಮಾತಿಲಿದೆ ಕೇಳಿ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದಂಥ ಅಜಿತ್ ಪವಾರ್ ಅವರು ಇವತ್ತು ಬೆಳಗ್ಗೆ ಅವರ ಏರ್ಕ್ರಾಫ್ಟಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ, ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಿಮಾನ ಅಪಘಾತ ಆಗಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ. ನಿಜಕ್ಕೂ ಭಾಳ ನೋವಿನ ಸಂಗತಿ. BJP ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಬರೋದಕ್ಕೆ ಕಾರಣಕರ್ತರಾಗಿದ್ದಂಥ ಮತ್ತು ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದಂಥ ಮತ್ತು BJPಯ ಈ ಒಂದು NDA ಪಾರ್ಟ್ನರ್ ಆಗಿ ಇದ್ದಂಥ ಅಜಿತ್ ಪವಾರ್ ಅವರು ತೀರ್ಕೊಂಡಿರುವಂಥದ್ದು ಭಾಳ ನೋವಿನ ಸಂಗತಿ. ಇಡೀ ಮಹಾರಾಷ್ಟ್ರ ಜನತೆಗೆ, ಅಭಿಮಾನಿಗಳು, ದೇಶದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ, ಅವರ ಕುಟುಂಬಕ್ಕೆ, ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮಹಾರಾಷ್ಟ್ರದ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಮಹಾರಾಷ್ಟ್ರದ ಒಬ್ಬ ಪ್ರಮುಖ ರಾಜಕಾರಣಿ ಅಜಿತ್ ಪವಾರ್ ಅವರ ಇವತ್ತಿನ ಒಂದು ವಿಮಾನ ಅಪಘಾತದಲ್ಲಿ ನಿಧನರಾಗಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ರೀತಿಯ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಬಾರಾಮತಿಗೆ ಹೋಗ್ತಕ್ಕಂಥ ಸಮಯದಲ್ಲಿ ವಿಮಾನದ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಾಗಿ ಮಹಾರಾಷ್ಟ್ರದ ಸಹಕಾರಿ ಕ್ಷೇತ್ರ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದಂಥ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಅವರ ನಿಧನ, ಆಕಸ್ಮಿಕವಾದಂಥ ನಿಧನ ಅಪಘಾತದಲ್ಲಿ
ನಿಜಕ್ಕೂ ಎಲ್ಲರಿಗೂ ದುಃಖವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ರಕ್ಷಣಾ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಥ್ಯಾಂಕ್ ಯು. ಸರ್, ಈ ಮತ್ತೊಂದು ದುರಂತ, ಅಜಿತ್ ಪವಾರ್ ಅಂತಹ ರಾಜಕಾರಣಿ ಅವರ ಜೊತೆಗೆ ಇನ್ನೂ 4 ಬಲಿ ಪಡೆದಿರುವಂಥದ್ದು. ಪದೇ ಪದೇ ರೀತಿಯ ವಿಮಾನ ದುರಂತಗಳು ಸಂಭವಿಸ್ತಾ ಇದೆ. ಕಾರಣಗಳನ್ನ ನಾವು ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಿರ್ವಹಣೆಯ ಸಮಸ್ಯೆನಾ ಅಂತ. ಗಿರೀಶ್ ಲಿಂಗಣ್ಣ ಅವರು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಕೇಳಿಸ್ತಾ ಇದೆ ಮೇಡಮ್. ಈ ದುರಂತಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು? ಇದು ಪದೇ ಪದೇ ಇಂತಹ ದುರಂತಗಳಾಗ್ತಾ ಇರೋದನ್ನ ನೋಡ್ತಾ ಹೋದ್ರೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ? ನಿರ್ವಹಣೆನ, ಹವಾಮಾನನ, ನಿರ್ಲಕ್ಷ್ಯನ? ಮೇಡಮ್, ಇದರಲ್ಲಿ ಈಗ ತಕ್ಷಣ ಆನ್ ದಿ ಇದು ಹೇಳಕ್ ಕಷ್ಟ. ಏನಕ್ಕೆ ಪ್ರಾಬ್ಲಮ್ ಈ ಏರ್ ಕ್ರಾಫ್ಟ್ ಅಲ್ಲಿ ಆಗಿದೆ ಅಂತ. ಎಲ್ಲಾನು ಒಂದೇ ಈ ಪ್ರಾಬ್ಲಮ್ ಅಂತಾನೆ ಹೇಳಕ್ಕಾಗಲ್ಲ. ಮೇಂಟೆನೆನ್ಸ್ ಇಶ್ಯೂ ಇಂದಾನೆ ಆಗಿರ್ಬೋದು, ಇಲ್ಲ ಹವಾಮಾನ ಇಶ್ಯೂ ಇಂದ ಆಗಿರ್ಬೋದು ಅಂತ ಹೇಳೋದ್ ಕಷ್ಟ ಆಗುತ್ತೆ. ಬಟ್ ಜನರಿಕ್ ಆಗಿ ನಾನು ಹೇಳ್ಬೋದು, ಇದು ಲಿಯರ್ ಜೆಟ್ 45 ಅಂತ ಒಂದು ಪ್ರೈವೇಟ್ ಜೆಟ್ ಇದು. ಅಂದ್ರೆ ಇದು ಬೊಂಬಾರ್ಡಿಯರ್ ಕಂಪ್ನಿ, ಕೆನಡಿಯನ್ ಬೊಂಬಾರ್ಡಿಯರ್ ಕಂಪ್ನಿ. ಇದು ಸ್ಮಾಲ್ ಏರ್ ಕ್ರಾಫ್ಟ್ಸ್, ಅಂದ್ರೆ 6 ರಿಂದ 8 ಜನಕ್ಕೆ ಅಷ್ಟೇ ಈ ಏರ್ ಕ್ರಾಫ್ಟ್ಸ್ ಇದಾಗೋದು. ಅಂದ್ರೆ ಇಟ್ಸ್ ನಾಟ್ ಲೈಕ್ ಎ ಬಿಗ್ ಏರ್ ಬಸ್, ಬೋಯಿಂಗ್ ತರ ಏರ್ ಕ್ರಾಫ್ಟ್ಸ್ ಅಲ್ಲ. ದೀಸ್ ಆರ್ ಸ್ಮಾಲ್ VIP ಏರ್ ಕ್ರಾಫ್ಟ್ಸ್. ಇದರಲ್ಲಿ ಒಂದ್ ಪ್ರಾಬ್ಲಮ್ ಏನಂದ್ರೆ, ಈ ಲ್ಯಾಂಡಿಂಗ್ ಸ್ಪೀಡ್ ಯೂಶಲಿ ಏನಾಗುತ್ತೆ ಅಂದ್ರೆ, ಈ ಏರ್ ಕ್ರಾಫ್ಟ್ಸ್ ತುಂಬಾ ಹೈ ಇರುತ್ತೆ. ಅಂದ್ರೆ ಲ್ಯಾಂಡ್ ಆಗ್ಬೇಕಾದ್ರೆ ತುಂಬಾ ಹೈ ಇರುತ್ತೆ. ತುಂಬಾ ಹೈ ಇರೋದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಅಕಸ್ಮಾತ್ ಏನಾರ ಒಂದು ಟೆಕ್ನಿಕಲ್ ಇಶ್ಯೂ ಆಯ್ತು ಅಂತ ಇಟ್ಕೊಳ್ಳಿ, ಈ ಒಂದು ಕಂಟ್ರೋಲಿಗೆ ಬರೋದು ಬಹಳನೇ ಕಷ್ಟ. ಏರ್ ಕ್ರಾಫ್ಟ್ ಬಹಳ ಸೇಫ್ ಆಗಿ. ಎಸ್ ಗಿರೀಶ್ ಅವರೇ, ತಮ್ಮ ಧ್ವನಿ ತಲುಪ್ತಾ ಇಲ್ಲ. ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಎಸ್, ರಕ್ಷಣಾ ಕ್ಷೇತ್ರ ತಜ್ಞರು ಗಿರೀಶ್ ಲಿಂಗಣ್ಣ ಅವರು ವಿವರಿಸ್ತಾ ಹೇಳ್ತಾ ಇದ್ರು, ಈ ಅಪಘಾತಗಳಿಗೆ 108 ಕಾರಣ ಇರಬಹುದು. ಆದರೆ ಸಾಮಾನ್ಯವಾಗಿ ನಾವು ಮಾತನಾಡೋದಾದ್ರೆ ಇದೊಂದು ಸ್ಮಾಲ್ ಏರ್ಕ್ರಾಫ್ಟ್, 6 ರಿಂದ 8 ಜನ ಪ್ರಯಾಣಿಸಬಹುದಾದಂಥ ಏರ್ಕ್ರಾಫ್ಟ್. ಎಸ್, ಗಿರೀಶ್ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗೋ ಹೆಡ್ ಸರ್, ತಾವು ವಿವರಿಸ್ತಾ ಇದ್ರಿ ಏನಾಗುತ್ತೆ ಸ್ಮಾಲ್ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ನಲ್ಲಿ ಅಂತ. ಸ್ಮಾಲ್ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಅಲ್ಲಿ ಈ ತರ ಅಂದ್ರೆ ತಪ್ಪು ಮಾಡಕ್ಕೆ ಬಹಳನೇ ಕಮ್ಮಿ ಇದಿರುತ್ತೆ. ಅಂದ್ರೆ ಏನಂದ್ರೆ, ತಪ್ಪು ಒಂಚೂರು ಆದ್ರೂ ಮತ್ತೆ ವಾಪಸ್ ಸರಿಪಡಿಸ್ಕೊಳ್ಳಕ್ಕೆ ಕಷ್ಟ ಆಗತ್ತೆ ಇದ್ರಲ್ಲಿ. ಬಿಗ್ಗರ್ ಏರ್ಕ್ರಾಫ್ಟ್ ಅಲ್ಲಿ ಆ ತರ ಪ್ರಾಬ್ಲಮ್ ಬರಲ್ಲ. ಒಂದು ಎರಡನೇದು ಏನಂದ್ರೆ, ಇದು ಟರ್ಬೋ ಪ್ರಾಪ್ ಇಂಜಿನ್ಸ್. ಅಂದ್ರೆ ಒಂದು ಟರ್ಬೈನ್ ತರ, ಅಂದ್ರೆ ಟರ್ಬೈನ್ ತಿರುಗುತ್ತೆ, ಪವರ್ ಜನರೇಟ್ ಮಾಡುತ್ತೆ ಇಂಜಿನ್ಗೆ. ಸೊ ಪವರ್ ಆ ತರ ಇದು ಗ್ಯಾಸ್ ಟರ್ಬೈನ್ ಕಾನ್ಸೆಪ್ಟ್ ಅಲ್ಲಿ ಇದು ವರ್ಕ್ ಆಗುತ್ತೆ ಈ ಟರ್ಬೋ ಪ್ರಾಪ್ ಅಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ, ಈ ಬ್ಲೇಡ್ಸ್ ಮೇಲೆ ಐಸಿಂಗ್ ಪ್ರಾಬ್ಲಮ್ ಜಾಸ್ತಿ ಇಂತ ಏರ್ ಕ್ರಾಫ್ಟ್ಸ್ ಅಲ್ಲಿ. ಅಂದ್ರೆ ನೀವು ಮೇಲ್ಗಡೆ ಹೋದಾಗ ಫ್ರೀಸಿಂಗ್ ಟೆಂಪರೇಚರ್ ಅಲ್ಲಿ ಹೈಸ್ ಬಿಲ್ಡಪ್ ಆಗೋದು ಜಾಸ್ತಿ ಇರುತ್ತೆ ಈ ಬ್ಲೇಡ್ಸ್ ಮೇಲೆ. ಆ ತರ ಬಿಲ್ಡಪ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ಇಂಬ್ಯಾಲೆನ್ಸ್ ಬರುತ್ತೆ. ಇಂಜಿನ್ ರೊಟೇಷನ್ ಅಲ್ಲಿ ಇಂಬ್ಯಾಲೆನ್ಸ್ ಬಂದಾಗ ಒಂಥರ ಸೌಂಡ್ ಬರಕ್ ಶುರುವಾಗುತ್ತೆ. ಒಬ್ಬ ಪ್ರತ್ಯಕ್ಷದರ್ಶಿ ಹೇಳ್ತಾನೆ, ಇಳಿಬೇಕಾದ್ರೆ ತುಂಬಾನೇ ಸೌಂಡ್ ಇತ್ತು, ಅದು ಸ್ಕಿಟ್ ಆಗಿ ಒಂದ್ ಕಡೆ ವಾಲ್ತು ಏರ್ ಕ್ರಾಫ್ಟ್ ಅಂತ ಹೇಳ್ತಾನೆ. ಅದಕ್ಕೆ ಸೌಂಡ್ ಇದಕ್ಕೂ ಬಂದಿರ್ಬೋದು, ಅಂದ್ರೆ ಈ ಬ್ಲೇಡ್ಸ್ ಮೇಲೆ ಆಗಿರೋ ಐಸಿಂಗ್ಗೂ ಸೌಂಡ್ ಬಂದಿರ್ಬೋದು. ಸೊ ದಟ್ ವಿಲ್ ಬಿ ಅನ್ ಇಂಜಿನ್ ಪ್ರಾಬ್ಲಮ್. ಇಲ್ಲ ಬರ್ಡ್ ಇಟ್ಟು ಆಗತ್ತೆ. ಇಲ್ಲ ಅಂದ್ರೆ ಇದರಲ್ಲಿ ರಿಡಕ್ಷನ್ ಗೇರ್ ಪ್ರಿನ್ಸಿಪಲ್ ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ಸ್ಪೀಡ್ ಕಮ್ಮಿ ಮಾಡಕ್ಕೆ ರಿಡಕ್ಷನ್ ಗೇರ್ ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ. ಆ ರಿಡಕ್ಷನ್ ಗೇರ್ ಮೇಂಟೆನೆನ್ಸ್ ಏನಾರ ಪ್ರಾಬ್ಲಮ್ ಇದ್ರೂ ಈ ತರ ಟೆಕ್ನಿಕಲ್ ಇಶ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ. ಈ ಎಂಜಿನ್ ಅಪ್ಗ್ರೇಡೇಷನ್ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಹಲವಾರು ಸಂದರ್ಭದಲ್ಲಿ ಈ ನಾವು ಫಾರಿನ್ ಇದ್ರ ಮೇಲೆನೆ ನಾವು ಅವಲಂಬಿತ ಆಗಿರ್ತೀವಿ. ಹಾಗಾಗಿ ಅಲ್ಲಿನ ಟೆಕ್ನಿಷಿಯನ್ಸ್ ಬಂದು ಅದರ ನಿರ್ವಹಣೆ ಮಾಡುವಂತದ್ರಲ್ಲಿ ವಿಳಂಬ ಆಗತ್ತೆ ಅಂತಾರೆ. ಅಂತಹ ಸಂದರ್ಭಗಳಿಂದಾಗಿ ಈ ಸಮಸ್ಯೆಗಳಾಗತ್ತಾ? ಆಗ್ಬೋದು ಮೇಡಮ್, ಹೇಳಕ್ ಆಗಲ್ಲ. ಯಾಕಂದ್ರೆ ಕೆಲವು ಏರ್ ಕ್ರಾಫ್ಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರದ್ದು ವಾರಂಟೀಸ್ ಮತ್ತೆ ಇವರೇ ಬಂದು ರಿಪೇರಿ ಮಾಡ್ಬೇಕು ಅಂತ ಇರುತ್ತೆ. ನಮ್ಮವ್ರು ಮುಟ್ಟಕ್ ಆಗಲ್ಲ. ಸೊ ನಮ್ಮಲ್ಲೂ ಈಗ ಮಾಡ್ತಾ ಇದೀವಿ, ಅನ್ಸ ಅಂತ ಮಾಡ್ತಾ ಇದೀವಿ, HAL ಇದು NAL ಅವ್ರು ಮಾಡ್ತಾ ಇದಾರೆ ಸ್ಮಾಲರ್ ಏರ್ ಕ್ರಾಫ್ಟ್ಸ್. ಸೊ ಈಗ ನಾವು ಉತ್ಪಾದನೆ ಮಾಡಕ್ ಶುರು ಮಾಡಿದೀವಿ. ಈಗ ವಿಂಗ್ಸ್ ಇಂಡಿಯಾಲಿ SJ100 ಅಂತ ಮಾಡ್ತಾರೆ. ಸೊ ಈ ತರ ಎಲ್ಲ
ಮಾಡಕ್ಕೆ ಈಗ ಭಾರತ ಮುಂದೆ ಬಂದಿದೆ. ಬಟ್ ಹಿಂದೆ ಎಲ್ಲ ನಾವೆಲ್ಲ ಈ ಇಂಪೋರ್ಟೆಡ್ ಏರ್ಕ್ರಾಫ್ಟ್ಸ್ ಗಳೇ ತಗೊಂಡಿರ್ತಾ ಇದ್ವಿ. ಮೇಂಟೆನೆನ್ಸ್ ಅವರೇ ಬರ್ಬೇಕು, ಇಷ್ಟು ತಿಂಗಳಿಗೆ ಅವರೇ ಖರ್ಚು ಮಾಡ್ಬೇಕು, ಅದನ್ನೆಲ್ಲ ಬಹಳ ಇಟ್ಸ್ ಅನ್ ವೆರಿ ಎಕ್ಸ್ಪೆನ್ಸಿವ್ ಅಂಡ್ ಟಿಡಿಯಸ್ ಪ್ರೋಸೆಸ್. ಸೊ ಲಿಯೋನಾರ್ಡ್ ಅನ್ನೋದು ಈ ಏರ್ಕ್ರಾಫ್ಟ್ ಯಾವ್ದು ನಾವು ಇದಾಗಿದೆಯಲ್ಲ, ಸೊ ಆ ಏರ್ಕ್ರಾಫ್ಟ್ ಹೇಗೆ ಮೇಂಟೆನೆನ್ಸ್ ಮಾಡಿದ್ರು, ಇದು ಯಾರಿಗೆ ಸೇರಿತ್ತು ಅದೆಲ್ಲ ಗೊತ್ತಿಲ್ಲ ನಮ್ಗೆ. ಸೊ ಅದ್ರ ಬಗ್ಗೆನೂ ಎಲ್ಲ ಕಂಪ್ಲೀಟ್ ತನಿಖೆ ಆಗೋ ತನಕ ಗೊತ್ತಾಗಲ್ಲ. ವಿ ಕ್ಯಾನ್ ಓನ್ಲಿ ಸೇ ಇಟ್ಸ್ ಅಂಡ್ ಬಟ್ಸ್, ಹಿಂಗಾಗಿರ್ಬೋದು ಹಿಂಗಾಗಿರ್ಬೋದು. ರೈಟ್ ರೈಟ್ ರೈಟ್. ಬಟ್ ಖಂಡಿತವಾಗಿ ಹಿಂಗೆ ಆಗಿದೆ ಅಂತ ಹೇಳಕ್ಕೆ ಆ ಬ್ಲಾಕ್ ಬಾಕ್ಸ್ ಸಿಗ್ಬೇಕು. ನಿಜ ನಿಜ ನಿಜ. ಹಿಡಿಬೇಕಾದ್ರೆ ಏನ್ ಪ್ಯಾರಾಮೀಟರ್ಸ್ ಇತ್ತು, ಏನ್ ಸ್ಪೀಡ್ ಇತ್ತು, ಏನ್ ಇಂಜಿನ್ ಇಂದ ಪ್ರಾಬ್ಲಮ್ ಬರ್ತಾ ಇತ್ತಾ, ಇಲ್ಲ ಗೇರ್ ಬಾಕ್ಸ್ ಇಂದ ಪ್ರಾಬ್ಲಮ್ ಬರ್ತಾ ಇತ್ತಾ, ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಇಟ್ ಟೇಕ್ಸ್ ಲಿಟಲ್ ಮೋರ್ ಟೈಮ್. ಸೊ ಅಲ್ಲಿ ತನಕ ಕಾಯಲೇಬೇಕಾಗಿದೆ. ನಿಜ ಹಿಂಗಾಗಿರ್ಬೋದು. ರೈಟ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಜಿ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.